ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದು ನನ್ನ ಊರಿಗೆ ಬರ್ತಾ ಇದ್ದ, ಸೊ ಅದೇ ಕಂಟಿನ್ಯೂಷನ್ ಲಾಗ್. ನಾನು ಡೈರೆಕ್ಟಾಗಿ ಬಂದಿದ್ದು ಹುಬ್ಳಿಗೆ. ಸೊ 5:45 ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಬಂದು ರೀಚ್ ಆದಾಗ. ಅಕ್ಕ ನೈಟ್ ಎಲ್ಲ ಕಾಲ್ ಮಾಡ್ತಾನೆ ಇದ್ಲು, ಎಷ್ಟು ಗಂಟೆಗೆ ರೀಚ್ ಆಗುತ್ತೆ ಅಂತ ಹೇಳಿ. ಅವಳು ಅಷ್ಟೇ, ಮಕ್ಕಳು ಬರ್ತಾರ ಅಂದ್ರೆ ಕಾಯ್ತಾ ಇರ್ತಾಳೆ. ಬಾಯಾಗ ಅದ್ನ ಇಟ್ಕೊಂಡು ಶೀ ಗಬ್ಬ. ಯಾವ್ದು ಗಾಡಿ ಯಾವ್ದು ಅದ್ರಲ್ಲಿ ಇಲ್ಲಿದ್ದು ಮಕ್ಕಳು ರಜೆಯಲ್ಲಿ ಊರಿಗೆಲ್ಲ ಬಂದ್ಬಿಟ್ರಂತ್ರ ಆಯ್ತು, ಮಲ್ಗದೇ ಇಲ್ಲ. 3 ಜನ ಆಗ್ಬಿಡ್ತಾರೆ, ಅಕ್ಕನ ಮಗ ನನ್ನ ಮಕ್ಳು ಇಬ್ರು ಸೇರಿ. ಸೊ ಬಂದ ತಕ್ಷಣನೇ ಟೀ ಇಟ್ಟಿದ್ದೆ ನಾನು. ಹುಬ್ಬಳ್ಳಿಲಿ ನಮ್ಮ ಅಕ್ಕನ ಮಗನ ಫ್ರೆಂಡ್ ಇದ್ದಾನೆ, ಅಂಕುಶ್ ಅಂತ ಹೇಳಿ. ಅವನು ಕೂಡ ನನ್ನ ಮಗನಿಗೆ ಫ್ರೆಂಡ್ ಆಗಿದ್ದಾನೆ. ಸೊ ಇಬ್ರು ಒಂದೇ ಏಜ್ ಮತ್ತೆ ಒಂದೇ ಕ್ಲಾಸ್ ಅವರಿಬ್ರು. ನನ್ನ ಅಕ್ಕನ ಮಗ ಸ್ವಲ್ಪ 1 ಇಯರ್ ಸಣ್ಣ, ಅಂದ್ರೆ ಕ್ಲಾಸಲ್ಲಿ 1 ಇಯರ್ ಸಣ್ಣ. ಮತ್ತೆ ಇವಳು ನನ್ನ ಮಗಳು, ಇಬ್ರು ಫ್ರೆಂಡ್ಸ್. ಇವಳು ಇವಾಗ UKG, ಇವಳು 1ನೇ ಕ್ಲಾಸ್ ನನ್ನ ಮಗಳು. ತಿನ್ನಲ್ಲ ಬಿಡ ಆದ್ರೆ ಅದನ್ನ. ಬಂದ ತಕ್ಷಣ ಮಲಗಿ ಅಂದ್ರೆ ಸ್ವಲ್ಪನೂ ಮಲಗಲಿಲ್ಲ. ನೈಟು ಕೂಡ ನಿದ್ದೆ ಮಾಡಿರಲಿಲ್ಲ. ಅವತ್ತು ಫುಲ್ ಡೇ ನಿದ್ದೆ ಮಾಡಲಿಲ್ಲ ಅವರು. ಎಷ್ಟು ಸುಸ್ತಾಗಿದ್ರು ಅಂದ್ರೆ ನೈಟಿಗೆ ಹೇಳಿದ ಮಾತು ಕೇಳಲಿಲ್ಲ. ಅವತ್ತು ನೈಟ್ ನಾವು ಹೋಗ್ಬೇಕು ಅನ್ನೋದೊಂದು ಕನ್ಫರ್ಮ್ ಇರಲಿಲ್ಲ. ಬಟ್ ಆದರೂ ಹೋಗ್ಬಿಡೋಣ ಇನ್ನು, ಮತ್ತೆ ನಾಳೆಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನೈಟೇ ಮತ್ತೆ ಊರಿಗೆ ಹೊರಟ್ವಿ ನಾವು. ಸೊ ಫುಲ್ ಆಟ ಅಂದರೆ ಆಟ, ಫುಲ್ ಸೈಕಲಲ್ಲಿ ಆಟ ಆಡ್ತಾ ಇದ್ರು ಫುಲ್ ಡೇ ಅವರು. ಯಾವಾಗಲೂ ಸೇಲಲ್ಲಿ ಸಾರೀಸ್ ಬಿಡ್ತಾನೆ ಇರ್ತಾರೆ. ಅಂದರೆ ಸೇಲಿಂಗ್ ಟೈಮ್ ಒಂದಿರುತ್ತಲ್ಲ, ಸೊ ಮಾನ್ಸೂನ್ ಸೇಲ್ ಅಂತ ಹೇಳಿ ಹುಬ್ಬಳ್ಳಿಲಿ ತುಂಬ ಜಾಸ್ತಿ ಬಟ್ಟೆಗಳನ್ನ ಸೇಲಿಂಗ್ ಬಿಡೋದು. ಅಕ್ಕ ಹೇಳ್ತಾಳೆ ನೀನು ಸೇಲಿರೋಗಿ ಬಾ ಅಂತ ಹೇಳಿ. ಬಟ್ ನಾನು ಇದುವರೆಗೂ ಸೇಲ್ ಇರುವಾಗ ನನ್ನ ಊರಲ್ಲೇ ಆಗಲಿ ಎಲ್ಲೇ ಆಗಲಿ ಸೇಲಿಗೆ ಹೋಗಲೇ ಇಲ್ಲ. ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ನನಗೂ ಸಾರೀಸ್ ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಇದು ಸಾರೀಸ್ ನಾನು ಫೋಟೋದಲ್ಲಿ ನೋಡಲಿಲ್ಲ. ಸೊ ಇದೊಂದು ಸಾರಿ ಮತ್ತು ಇದೊಂದು ಸಾರಿ ತೊಗೊಂಡು ಬಂದಿದ್ರು. ನಂಗೆ ಲೈಕ್ ಆಯಿತು ಅಂತ ಹೇಳಿದೆ. ಮತ್ತು ಇದೊಂದು ಸಾರಿ ನನ್ನ ಹತ್ರನೇ ಆನ್ಲೈನಲ್ಲಿ ತೊಗೊಂಡಿದ್ರು ಅಮ್ಮ. ಮತ್ತು ನನಗೆ ಅಕ್ಕನಿಗೆ ಒಂದೇ ಥರ ಇದೆ, ಒಂದೇ ಕಲರ್ ಕಾಂಬಿನೇಷನ್ನು. ಇನ್ನೊಂದು ಪೈಟ್ನಿ ಸಾರಿ ಅಂತ ಹೇಳಿ, ಸೊ ಅದನ್ನ ಅಮ್ಮ ತೊಗೊಂಡಿದ್ರು ಆಲ್ರೆಡಿ. ನನಗಿಷ್ಟ ಆಯಿತು ಅಂತ ಹೇಳಿ ನಾನು ತೊಗೊಂಡೆ. ಒಂದೇ ಸಾರಿ ಇತ್ತದ್ದು, ಮತ್ತು ನೆಕ್ಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಬಿಟ್ಟರು. ಹಾಗೆ ಬಂದ ತಕ್ಷಣವೇ ಟಿಫನ್ಗೆ ಅಕ್ಕ ಹಿಟ್ಟು ಕಲಸಿಟ್ಟಿದ್ಲಂತೆ, ದೋಸೆ ಹಿಟ್ಟು. ಪಡ್ ಮಾಡಿಬಿಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಅಮ್ಮ ಈ ಮೆಣಸೆಲ್ಲ ಹಾಳಾಗ್ತಿದೆ, ನಾನು ಚಟ್ನಿ ಮಾಡ್ತೇನೆ ಅಂತ ಹೇಳಿ ಒಂದು ಕೆಂಪು ಮೆಣಸಿನ ಚಟ್ನಿ, ಹಾಗೆ ಈ ಥರ ಒಂದು ಹಸಿಮೆಣಸು ಚಟ್ನಿ ಮತ್ತು ಕಾಯಿ ಚಟ್ನಿ ಕೂಡ ಮಾಡಿದರು. ಪಡ್ಡು ಕೂಡ ರೆಡಿ ಆಗಿತ್ತು. ಮಕ್ಕಳನ್ನೆಲ್ಲ ಕರೆದು ನಾನು ಮಕ್ಕಳ ಜೊತೆಗೆ ಕೂತ್ಕೊಂಡು ನಾನು ಟಿಫನ್ ಮಾಡಿದೆ. ಯಾಕಂದರೆ ಫುಲ್ ಡೇ ಜರ್ನಿ ಆಗಿತ್ತಲ್ಲ, ನೈಟೆಲ್ಲ ನಂಗೆ ಹಶು ಆಗ್ತಾಯಿತ್ತು, ನಿದ್ದೆ ಸಹ ಇರಲಿಲ್ಲ. ಅವ್ರು ನಿದ್ದೆ ಮಾಡಲಿಲ್ಲ ಅಂದರೆ ನಮಗೂ ನಿದ್ದೆ ಬರೋದಿಲ್ಲ. ಸೊ ಹಾಗಾಗಿ ಅವ್ರು ನೋಡಿಕೊಂಡೇ ಇದ್ದೆ ನಾನು. ನಮಗೆ ಹುಬ್ಬಳ್ಳಿಯಿಂದ ಹೊರಡಬೇಕು ಅನ್ನೋದು ಕನ್ಫರ್ಮ್ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿ ರಿಟರ್ನ್ ಮತ್ತೆ ಹುಬ್ಬಳ್ಳಿಗೆ ಆಗುತ್ತೆ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗಿದ್ದೆ. ಹಾಗೆ ಇವಳಿಗೆ, ನನ್ನ ಮಗಳ ಫ್ರೆಂಡಿಗೆ, ಅವಳಿಗಿಬ್ರಿಗೂ ಸೇರಿ ಒಂದು ಸೇಮ್ ಡ್ರೆಸ್ ತೊಗೊಂಬರೋಣ ಅಂತ ಹೇಳಿ ಹೋಗಿರುವಾಗ ತೊಗೊಂಡು ಬಂದೆ ಇಬ್ಬರಿಗೂ. ಹಾಗೆ ಅಕ್ಕ ಇನ್ನು ಮತ್ತೆ ಹೋದರೆ ಅವ್ರಿಗಿಬ್ರಿಗೆ ಏನು ಮಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ ಅದೇ ಟೈಮಲ್ಲಿ ಅವರಿಬ್ಬರಿಗೂ ಒಂದೊಂದು ಡ್ಯಾನ್ಸ್ ಮಾಡಿಸ್ತಾ ಇದ್ಲು. ಬಟ್ ಆರಾಧನೆಗೆ ಸ್ಟೆಪ್ಸ್ ಗೊತ್ತಿರಲಿಲ್ಲ. ಹಾಗೆ ನೈಟ್ ಹೊರಟೇ ಬಿಡೋಣ ಅಂತ ಹೇಳಿ ಎಲ್ಲರೂ ಕೂಡ ಅಕ್ಕೆಲ್ಲರಿಗೆ ಬಂದ್ವಿ ನಾವು. ಎಲ್ಲಿ ಮಗಳ ಆರಾಧ್ಯ ಏನು ನನ್ನ ಮಗನಿಗೆ ಯಾವುದೇ ಆಗಲಿ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಹಾಗಾಗಿ ಮನೆಯೆಲ್ಲ ನೋಡ್ತಾ ಇದ್ದ, ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಹಾಗಾಗಿ ಎಲ್ಲ ನೋಡ್ತಾ ಇದ್ದ, ಮೊದಲು ಈಗಿರಲಿಲ್ಲಲ್ಲ ಅಂತ ಹೇಳಿ. ನಮ್ಮ ಆರಾಧನೆಗೆ ಮಾವ ಅಂದ್ರೆ ಆಯಿತು. ಅವ್ನು ಬಂದ ತಕ್ಷಣ ಹರ್ಕೊಂಡು ಕೂತ್ಬಿಡ್ತಾಳೆ ಅವನ ಮೇಲೆ.
ಹಾಗೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಕೆಳಗಡೆ ಊಟ ಮಾಡೋದು ಜಾಸ್ತಿ. ಒಬ್ಬೊಬ್ಬರೇ ಊಟ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಬಗ್ಗೆ ಸಾಕ ಮೂರು ಮೂರು ಬೇಕಂತಲ್ಲಿ ಎರಡೋಟದವೆಲ್ಲ ನಾವು 3 ಜನ ನಾಲ್ಕು ಅಂತ ನೋಡಿ ನನ್ನ ಮಗಗೆ 4 ಮಕ್ಕಳನ್ನ ಅಂದ್ರೆ ನಮ್ಮನ್ನ ಹೇಗೆ ಹಿಡಿತಾ ಇದ್ರು ಅಂತ ಹೇಳಿ ನಮ್ಗೆ ಒಂಥರ ಇವಾಗ ನೋಡಿದ್ರೆ ಅನ್ಸುತ್ತೆ ನಮ್ಮನ್ನ ಹೇಗೆ ಹಿಡಿತಾ ಇದ್ರು ರಜೆಯಲ್ಲಿ ಅಂತ ಹೇಳಿ. ಇವ್ರನ್ನ ನೋಡುವಾಗ್ಲೇನೆ ನಮಗೆ 3 ಜನ ಮಕ್ಕಳು, ನನ್ನ ತಮ್ಮನಿಗೆ ಆಗ್ಬಿಟ್ರೆ ಇನ್ನೀಗಪ್ಪ ಗಲಾಟೆ ಅಂತ ಹೇಳಿ. ಹಾಗೆ ನಮ್ಮ ಮಾತ್ರೆನಿಗೆ ಇಲ್ಲಿ ಕ್ಯಾಪ್ಸಿಕಮ್ ನೋಡಿ ಗೊತ್ತೇ ಇಲ್ಲ, ನಾವಿಲ್ಲಿ ಡೊಣ್ ಮೆಣಸಿಕಾಯಿ ಅಂತ ಹೇಳ್ತೀವಿ, ಭಯಂಕರ ಖಾರ ಇರುತ್ತಿದ್ದು. ಸೊ ಅವನಿಗೆ ಗೊತ್ತಿಲ್ಲದೇ ಕಚ್ಚಿ ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದ. ಒಳ್ಳೆ ಕ್ಯೂರಿಯಾಸಿಟಿ ಅವನಿಗೆ. ನನಗೆ ದಕ್ಷಿಣ ಕನ್ನಡದಲ್ಲಿ ಬರೋ ತರಕಾರಿಗಳ ಇದನ್ನೇ ಬೇರೆ, ಇಲ್ಲಿ ಸಿಗುವಂಥ ತರಕಾರಿಗಳೇ ಬೇರೆ ಥರ ಇರುತ್ತೆ. ಡಿಫ್ರೆಂಟ್ ಆಗಿರುತ್ತೆ ತರಕಾರಿ. ಸೊ ಕೆಲವೊಂದು ತರಕಾರಿ ಮಾತ್ರ, ಎಲ್ಲ ತರಕಾರಿಗಳಲ್ಲ. ಇಲ್ಲಿ ಕ್ಯಾಪ್ಸಿಕಮ್ ಸಿಗುತ್ತೆ ಮಾಮೂಲಿಯಾಗಿ, ಬಟ್ ಇನ್ನೊಂದು ಡೊಣ್ ಮೆಣಸಿಕಾಯಿ ಅಂತ ಇದರ ಸಣ್ಣ ಸಿಗುತ್ತೆ, ತುಂಬ ಖಾರ ಅಂದರೆ ಖಾರ. ಹಾಗೆ ಹಾಗಲಕಾಯಿನೂ ಅಷ್ಟೇ, ಇಲ್ಲಿ ಫುಲ್ ಪಚ್ಚೆ ಬರುತ್ತೆ. ಮತ್ತು ಈ ಬೆಂಡೆಕಾಯಿ ಹೇಳ್ತೇವಲ್ಲ, ಸೊ ಅದು ಕೂಡ ಬೇರೆ. ಹಾಗೆ ಮತ್ತೆ ಇದು ತೊಗೊಂಡು ಬಂದಿದ್ರು, ನಿಂಬೆ ಹುಳಿ ತೊಗೊಂಡು ಬಂದಿದ್ರು, ಇನ್ನು ಉಪ್ಪಿನಕಾಯಿ ಮಾಡೋಣ ಅಂತ ಹೇಳಿ ಅಮ್ಮ ಅದನ್ನು ಉಪ್ಪಲ್ಲಿ ಹಾಕಿಟ್ಟಿದ್ದಾರೆ. ಹಾಗೆ ಅಕ್ಕ ಇಲ್ಲಿ ಪಾಲಕ್ ಸೊಪ್ಪಿನ ರೈಸ್ ಮಾಡ್ತೀನಿ ಅಂತ ಹೇಳಿ, ಸೊ ಪಾಲಕ್ಕು ಮತ್ತು ಹಸಿಮೆಣಸನ್ನು ಕುದಿಸಿ ಇಟ್ಕೊಂಡಿದ್ಲು. ಸೊ ಅದನ್ನು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ ಹಾಕಿ ಮಿಕ್ಸಿ ಮಾಡಿಕೊಂಡ್ಲು. ನಾನು ಹೇಗೆ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಪಾಲಕ್ನ ಗ್ರೇವಿ ಮಾಡಿ ಪಲಾವ್ ಮಾಡೋ ಥರ ಮಾಡಿಬಿಡ್ತೀನಿ. ಇವಳು ಹಾಗಲ್ಲ, ಅಂತ ಇಡೋಕ್ಕಾಗತ್ತೆ ಅಂತ ಹೇಳಿದ್ಲು. ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೋತೀನಿ ಅಂತ ಹೇಳಿದೆ. ಈ ಥರ ನಾವು ಎಣ್ಣೆ ಹಾಕಿ ಜೀರಿಗೆ ಮತ್ತು ಮಸಾಲೆನ ಹಾಕ್ಕೋಬೇಕು ಫಸ್ಟು. ಆಮೇಲೆ ಅದಕ್ಕೆ ಬೇವಿನ ಸೊಪ್ಪನ್ನು ಹಾಕ್ಕೋಬೇಕು, ಮತ್ತು ಕೊಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋಬೇಕು. ಒಂದು 2 ಈರುಳ್ಳಿನ ಕೊಚ್ಚಿಟ್ಕೊಂಡಿದ್ಲು. ಆ್ಯಸ್ ಯೂಶ್ವಲ್ ಯಾವ ಥರ ನೀವು ಯೂಸ್ ಮಾಡ್ತೀರೋ ಸೊ ಆ ಥರ. ನಮ್ಗೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ನನ್ನ ಮಗಳಿಗೆ ಊರಿಗೆ ಬಂದರೆ ಆಯಿತು, ದೊಡ್ಡಮ್ಮ ಅಂದರೆ ಆಯಿತು, ದೊಡ್ಡಮ್ಮನ ಹತ್ರನೇ ಇರ್ತಾಳೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಿಟ್ಟು ಹೋಗ್ಬಿಡ್ತೀನಿ ದೊಡ್ಡಮ್ಮನ ಹತ್ರ ಅಂತ ಹೇಳಿ. ಆಟ ಆಡೋಕ್ಕೆ ದೊಡ್ಡಮ್ಮ ಬೇಕು, ಬಟ್ ಬಿಟ್ಟಿರೋದಿಲ್ಲ ಅವಳು. ಹಾಗೆ ಇಲ್ಲಿ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಸ್ವಲ್ಪ ಮತ್ತೆ ಪುನಃ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಳೆ. ಸೊ ಅದು ಬೆಂದಾದ್ಮೇಲೆ ನಾವೇನು ಪಾಲಕ್ ಗ್ರೇವಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕ್ತಿದ್ದಾಳೆ. ನಮ್ಮ ಅಮ್ಮನ ಮನೆಯಲ್ಲಿ ಮಂಗಳವಾರ ಸಂತೆ ಆಗಿರೋದ್ರಿಂದ ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಮಕ್ಕಳಿಗೆ ಲೇಟ್ ಆಗಿತ್ತು, ಹಶು ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ರು. ಸೊ ಅಕ್ಕ ನಾನು ಪ್ರಿಪೇರ್ ಮಾಡ್ತೀನಿ, ನೀನು ಬೇಗ ಆಗುತ್ತೆ ಅಂತ ಹೇಳಿ. ಬಿಸಿ ರೈಸಿಗೆ ತುಂಬ ಚೆನ್ನಾಗುತ್ತೆ, ಸೊ ಹಂಗಾಗಿ. ಹಾಗೆ ಇಲ್ಲಿ ಅರಿಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಧನಿಯಾ ಪೌಡರು ಹಾಗೆ ಗರಂ ಮಸಾಲೆನ ಹಾಕೋಬೇಕು. ಹಾಗೆ ಇದು ಕುದ್ದು ಕನ್ಸಿಸ್ಟೆನ್ಸಿ ಎಲ್ಲಿವರೆಗೂ ಬರಬೇಕಂದ್ರೆ ಎಣ್ಣೆ ಬಿಟ್ಕೊಳ್ಳೋ ಥರ ಆಗುತ್ತಲ್ಲ, ಸೊ ಅಲ್ಲಿವರೆಗೂ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತಾ ಇರಬೇಕು. ಅಡಿ ಹಿಡಿದೇ ಇರೋ ಥರ ನೋಡ್ಕೋಬೇಕು, ಅಲ್ಲಿವರೆಗೂ ಇದೇ ಥರ ಕುದಿಸ್ಕೊಳ್ತಾ ಇರಬೇಕು. ಈ ಗೊಜ್ಜನ್ನು ನಾವು ಅಂದರೆ ಪಲಾವ್ ಮಾಡಿರೋ ಥರ ಮಾಡಿದರೆ ಒಂದೇ ಟೈಮ್ಗೆ ಆಗುತ್ತೆ, ಈ ಥರ ಮಾಡಿದರೆ ಒಂದು 3-4 ಡೇಸ್ ಇಟ್ಕೋಬೋದು ಅಂತ ಹೇಳಿ. ಸೊ ಚೆನ್ನಾಗಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಹಾಗೆ ಇಲ್ಲಿ ನಮ್ಮ ಸೈಡಲ್ಲಿ ಏನಾಗುತ್ತೆ ಅಂದರೆ ಗುರೆಳ್ ಪುಡಿನ ಮಾಡ್ತಾರೆ. ಈ ಮಲೆನಾಡು ಅಂದರೆ ಫುಲ್ ಮಲೆನಾಡು ಸೈಡಲ್ಲ, ಅರೆ ಮಲೆನಾಡು ಹಾಗೆ ಬಯಸಿ ಮೇಲೆಲ್ಲ ಗೊತ್ತಿರುತ್ತೆ, ಇದು ಗುರೆಳ್ ಪುಡಿ ಅಂತ ಹೇಳಿ. ಸೊ ಗುರೆಳ್ ಈ ಥರ ಇರುತ್ತೆ ಸಣ್ಣ ಸಣ್ಣದಾಗಿ. ಸೊ ಇದನ್ನು ಹಸಿದಾಗಿ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಹುರಿದು ಮತ್ತು ಪೌಡ್ರ್ ಮಾಡಿ ಇಟ್ಕೋತಾರೆ. ಪೌಡ್ರನ್ನ ನೈಸಾಗಿ ಪೌಡ್ರ್ ಮಾಡಿಕೊಂಡು ಗಾಳ್ಸೋ ಆಗಿಲ್ಲ. ಸೊ ಅದನ್ನು ಹಾಗೆ ಬೇಕಾದರೂ ತರಿಯಾಗೂ ಮಾಡ್ಕೋತಾರೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಈ ಥರ ಸಣ್ಣಗೆ ರುಬ್ಬಿಟ್ಕೋತಾರೆ. ಇದನ್ನು ನಾವು ಪಲ್ಯ ಮಾಡಿದ್ಮೇಲೆ ಮೇಲ್ಗಡೆ ಹಾಕೋತಾರೆ ಇದನ್ನು ಗುರೆಳ್ ಪುಡಿನ. ಹಾಗೆ ಇಲ್ಲಿ ಅಮ್ಮ ಅಗಸೆ ಬೀಜನ ಇಟ್ಕೊಂಡಿದ್ದಾರೆ. ಸ್ವಲ್ಪ ಅಗಸೆ ಬೀಜದ್ದು ಇದು ಮಾಡೋಣ ಅಂತ ಹೇಳಿ ಖಾರನ. ಸೊ ಈ ಥರ ಹಸಿ ಅಗಸೆನ ಒಂದು ಸೌಟ್ನಷ್ಟು ಅಗಸೆ ಹಾಕ್ಕೊಂಡಿದ್ದಾರೆ, ಒಂದು ಸಣ್ಣ ಸ್ಪೂನ್ನಷ್ಟು ಸಾಸಿವೆನ ಹಾಕ್ಕೊಂಡಿದ್ದಾರೆ, ಅದು ಹಸಿ ಹಾಕ್ಕೊಂಡಿದ್ದಾರೆ. ಇದು ನಮ್ಮ ಸೈಡು ಕರಿಂಡಿ ಅಂತ ಹೇಳ್ತಾರಲ್ಲ, ಸೊ ಅದನ್ನು
ಬಿಸಿಲಿಗಿಟ್ಟು ಮಾಡೋ ಅಂಥದ್ದು. ಇದು ಯಾವುದೇ ಥರ ಹಾಳಾಗೋದಿಲ್ಲ ಎಷ್ಟೇ ದಿನ ಇಟ್ಟರು ಅಂತ ಹೇಳಿ. ತಣ್ಣೀರು ಹಾಕಿನೇ ಮಾಡ್ತಾರೆ. ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಳ್ತಾ ಇದ್ದೆ ಅಮ್ಮನ ಹತ್ರ. ನನ್ನ ಮಗನಿಗೆ ಫುಲ್ ಕ್ಯೂರಿಯಾಸಿಟಿ ಅಂದರೆ ಕ್ಯೂರಿಯಾಸಿಟಿ, ಅಡುಗೆ ಮನೆ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಪದೇ ಪದೇ ಬಂದು ನೋಡ್ತಾ ಇದ್ದೆ, ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಫಸ್ಟಿಗೆ ಇಲ್ಲಮ್ಮ ಅಗಸೆ ಬೀಜ ಮತ್ತು ಸಾಸಿವೆನ ಈ ಥರ ಹಸಿನೇ ಮಿಕ್ಸಿ ಮಾಡಿಟ್ಕೊಂಡಿದ್ದಾರೆ. ಇದನ್ನು ಗಾಳಿಸ್ಕೋಬೇಕಂತಿಲ್ಲ, ನೈಸ್ ಪೌಡ್ರ್ ಮಾಡಿದರೆ ಆಯಿತು. ಸೊ ಇನ್ನು ನೆಕ್ಸ್ಟು ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ಮಿಕ್ಸಿ ಮಾಡ್ಕೋಬೇಕು. ಅಂದರೆ ಹಾಗೆ ಮಿಕ್ಸಿ ಮಾಡೋದು ಅದು ತಿರುಗೋದಿಲ್ಲ ಅಂತಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು. ನನಗೆ ಯಾವಾಗಲೂ ಮಾಡೋದಿಲ್ಲಲ್ಲ, ಸೊ ಹಾಗಾಗಿ ಮರ್ತೋಗ್ಬಿಟ್ಟಿರುತ್ತೆ. ಕೇಳ್ತಾ ಇರ್ತೀನಿ ಬಟ್ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ನೋಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡೋಣ ಅಂತೇಳಿ. ಬಟ್ ಈ ಸತಿ ಮಾಡಿಸ್ಕೊಂಡು ಹೋಗ್ತೀನಿ ಅಮ್ಮನ ಹತ್ರ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಈ ಥರ ನೀರು ಹಾಕಿ ರುಬ್ಕೊಂಡಾದ್ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕೋತಿದ್ದಾರೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಅಂದರೆ 1 ಸ್ಪೂನಷ್ಟು ಅರಿಶಿನ ಪುಡಿ. ಇದೊಂದು ಅರ್ಧ ಜಾರ್ನಷ್ಟು ಆಗಿದೆ, ಬಟ್ ಇದನ್ನು ತುಂಬ ನೀರು ಮಾಡೋ ಹಾಗಿಲ್ಲ, ಗಟ್ಟಿನೇ ಇರಬೇಕು. ಹಾಗೆ ಇಲ್ಲಿ ನಾವು ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ 1 ಸೌಟ್ನಷ್ಟು ಅಗಸೆ ಬೀಜನ, ಅದರಲ್ಲಿ ಅರ್ಧ ಮಾತ್ರ ಹಾಕ್ತಿದ್ದಾರೆ. ಅಷ್ಟನ್ನು ಹಾಕಿ ನಾವು ಬಿಸಿಲಿಗೆ ಇಡ್ಬೋದು, ಇಲ್ಲ ನೆರಳಿಗೆ ಇಟ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ 1 ವಾರ ಬಿಟ್ಟು ತಿನ್ನಲಿಕ್ಕೆ. ಹಾಗೆಲ್ಲ ಅಗಸೆ ಬೀಜದ ಚಟ್ನಿ ಮಾಡ್ತಾ ಇದ್ರಮ್ಮ. ಅಗಸೆ ಬೀಜದ ಚಟ್ನಿಗೆ ಅಗಸೆನ ಹುರಿದಿಟ್ಕೊಂಡಿದ್ದಾರೆ. ಹಾಗೆ ಖಾರ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ ಮತ್ತು ಉಪ್ಪು, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣ ರುಬ್ಬಿಟ್ಕೊಂಡ್ರೆ ನಾವೇನು ಶೇಂಗಾ ಚಟ್ನಿ ಮತ್ತು ಅಗಸೆ ಚಟ್ನಿ ಅಂತೀವಲ್ಲ, ಸೊ ಅಗಸೆ ಚಟ್ನಿ ಮೊಸರು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಕೂಡ ಮಾಡಿದ್ರಮ್ಮ. ಹಾಗೆ ನನ್ನ ಮಗಳಲ್ಲಿ ತುಂಬ ಲೇಟ್ ಆದ್ರೂ ಕೇಳಲಿಲ್ಲ. ದೊಡ್ಡಮ್ಮನ ಬ್ಯಾಗಿಂದ ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದ. ನಾನು ನೇಲ್ ಪಾಲಿಶ್ ಹಾಕು, ಅದನ್ನು ಹಾಕಿ ಇದನ್ನು ಹಾಕು ಅಂತ ಹೇಳಿ. ಅವಳಿಗೆ ಐಲೈನರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಐಲೈನರ್ ಹಾಕಿಸ್ಕೊಂಡ್ಲು. ಸ್ವಲ್ಪ ಹೊತ್ತು ರೆಡಿ ಆದ್ಲು, ಮತ್ತು ತೆಗಿತಾನೆ ಇರಲಿಲ್ಲ. ಅದನ್ನು ಹಾಗೆ ಹಚ್ಕೊಂಡು ಹಾಗೆ ಮಲಗಿದ್ಲು ನೈಟೆಲ್ಲ. ಅವಳು ಹೆಚ್ಚಾಗಿ ಊರಿಗೆ ಬಂದರೆ ಅಕ್ಕನ ಹತ್ರ ರೆಡಿ ಮಾಡಿಸ್ಕೊತಾ ಇರ್ತಾಳೆ. ತುಂಬ ಇಷ್ಟ ಆಗುತ್ತೆ ಅವಳು ರೆಡಿ ಮಾಡಿಸ್ಕೊಳ್ಳೋದಕ್ಕೆ. ನಮ್ದು ಅದೆಲ್ಲ ಕೆಲಸ ಆದಮೇಲೆ ಇನ್ನು ಬೆಣ್ಣೆ ತಂದಿಟ್ಟಿದ್ರು ಅಂತ ಹೇಳಿ, ಅಂಗಡಿಲೆಲ್ಲ ಬೆಣ್ಣೆ ಸಿಗುತ್ತಲ್ಲ, ಸೊ ಆ ಬೆಣ್ಣೆ ತೊಗೊಂಬಂದಿದ್ರು. ಹಾಗೆ ಅಕ್ಕ ನಾನು ಕಾಯಿಸ್ತೀನಿ ಅಂತ ಹೇಳಿ ಅಕ್ಕ ಕಾಯಿಸ್ತಾ ಇದ್ಲು. ಅಮ್ಮಂಗೆ ತುಂಬ ಸುಸ್ತಾಗಿತ್ತಲ್ಲ, ಸೊ ಹಾಗಾಗಿ ನಾನೇ ಕಾಯಿಸ್ತೀನಿ ಅಂದ್ಲು. ನನಗೆ ಅಭ್ಯಾಸ ಇಲ್ಲ ಜಾಸ್ತಿ ಕಾಯಿಸಿ, ಸೊ ಹಾಗಾಗಿ ಅಕ್ಕ ಕಾಯಿಸ್ತೀನಿ ಅಂತ ಹೇಳಿದ್ಲು. ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಟು ಬಿಸಿ ಮಾಡಬೇಕಂತೆ. ಸೌಟೆಲ್ಲ ಹಾಕೋದಿಲ್ಲ ಅಂತ, ನಮ್ಮ ಸೈಡೆಲ್ಲ ಸೌಟ್ ಹಾಕಿ ತುಪ್ಪನ ಕಾಯಿಸ್ತಿರ್ತಾರೆ. ಸೌಟೆ ಹಾಕಲಿಲ್ಲ ಅಕ್ಕ. ಹಾಗೆ ಇಲ್ಲಿ ಲಾಸ್ಟಲ್ಲಿ ಒಂದು ವೀಳ್ಯದೆಲೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೆ ಹಾಕ್ತಾಳೆ. ಅಂದರೆ ಅವಳಿಗೆ ಸ್ವಲ್ಪ ಡೌಟ್ ಆಯಿತು, ಸ್ವಲ್ಪ ಹೊತ್ತು ಕುದಿಸಿದ್ದಕ್ಕೆ ಅದೇನಾದರೂ ಸ್ವಲ್ಪ ಸೀದೋಯ್ತೇನೋ ಅಂತ ಹೇಳಿ. ಮತ್ತು ಅಮ್ಮ ಬರಬೇಕಾಯ್ತು. ಅಮ್ಮ ಬಂದು ನೋಡಿದ್ರು, ಸೀದೇನು ಹೋಗಿಲ್ಲ, ಸರಿ ಇದೆ, ಕೊಡು ನಾನು ಹಾಕ್ತೀನಿ ಅಂತ ಹೇಳಿ. ಸೊ ಉಪ್ಪು ಮತ್ತು ಎಲೆನ ಅದರಲ್ಲಿ ಹಾಕಿ ತಟ್ಟೆನ ಕ್ಲೋಸ್ ಮಾಡಿ ಸ್ವಲ್ಪ ನೀರನ್ನು ಚಿಮುಕಿಸಿ ಕ್ಲೋಸ್ ಮಾಡಿದರೆ ತುಪ್ಪ ರೆಡಿ ಆಗುತ್ತೆ. ಒಂಥರ ಮರಳಾಗಿ ತುಂಬ ಚೆನ್ನಾಗಿತ್ತು ತುಪ್ಪ. ನನಗಿಷ್ಟ ಆಯಿತು. ನನಗೆ ಮಾಡಿ ಅಭ್ಯಾಸ ಇಲ್ಲ ಅನ್ನೋ ಕಾರಣ ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಅವಳು ಮಾಡಿದ್ದಾನೆ ಹೇಗೆ ಮಾಡ್ತಾಳೆ ಅಂತ ನೋಡಿಕೊಂಡೆ. ಹಾಗೆ ಅಕ್ಕ ಊರಿಂದ ಬರುವಾಗ ಬ್ಲೌಸ್ ಪೀಸನ್ನು ತೊಗೊಂಡು ಬಂದಿದ್ಲು. ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಏನೇನು ಮಾಡಬೇಕು ಹೇಳು ಅಂತ ಹೇಳಿ. ಸೊ ಅವನೊಂದು ಸ್ವಲ್ಪ ಕಟ್ ಮಾಡ್ತಾ ಇದ್ವಿ. ಈ ವಿಡಿಯೋ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂಷನ್ ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.